ರೀ ಒಂದು ಮೂಟೆ ದುಡ್ಡು ಇಟ್ಕೊಂಡು ಕೂತಿದ್ದೀನಿ. ಹಾಲಿನ ಅಭಿಷೇಕ ತರ ಗುರುಜಿಗೆ ದುಡ್ಡಿನ ಅಭಿಷೇಕ ಮಾಡೋಣ ಅಂತ. ಆದ್ರೂ ಅವ್ರ ದರ್ಶನ ಬಗ್ಗೆನೇ ಸಿಕ್ತಿಲ್ವಲ್ರಿ? ಅಯ್ಯೋ 3 ತಿಂಗಳಿಂದ ನಾನೇ ಕಾಯ್ತೇನೆ, ನನಗೆ ಸಿಕ್ಕಿಲ್ಲ, ಇನ್ನು ನಿಮಗೆ ಸಿಗ್ತಾರಾ? ಏಯ್ ಯಾರೇ ಇವ್ರು? ಇವ್ನು ನೋಡಿದ್ರೆ 1 ಮೂಟೆ ದುಡ್ಡು ಅಂತಾನೆ, ಅವ್ನು ನೋಡಿದ್ರೆ 3 ತಿಂಗಳಿಂದ ಕಾಯ್ತಾ ಇದೀನಿ ಅಂತಾನೆ. ಯಾರನ್ನ ಮೀಟ್ ಮಾಡಕ್ಕೆ ಕರ್ಕೊ ಬಂದಿದ್ಯಾ? ಲೇ, ಬೆಳಗಾದ್ರೆ ಸೂರ್ಯ ಹೇಗ್ ಬರ್ತಾನೆ, ರಾತ್ರಿ ಆದ್ರೆ ಚಂದ್ರ ಹೇಗ್ ಬರ್ತಾನೆ, ಹಾಗೆ ಬಡವರ ಕಷ್ಟನ ನೀಗ್ಸೋಕೊಂಡ್ ಇರೋದೇ ಆ ದೇವ್ರು, ಅವ್ರೇ ಇವ್ರು. ಆಹಾ ತಾಯೇ, ನಮ್ ಗುರುಗಳು ನಿಮ್ಮನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿ ಒಳಗೆ ಕರೀತಿದ್ದಾರೆ. ಬನ್ನಿ ಬನ್ನಿ. ಭಾರಿ ಭಾರಿ. ಆಹಾ ಏನ್ ಪುಣ್ಯ ಮಾಡಿದ್ರಿ ತಾಯಿ ನೀವು. ತಿಂಗಳನ್ಗಟ್ಲೆ ಇಲ್ಲಿ ಕಾದ್ರೂ ಗುರುಗಳ ದರ್ಶನ ಬಗ್ಗೆ ನಮ್ಗೆ ಸಿಗ್ಲಿಲ್ಲ. ಅಂತದ್ರಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಕರಿತಾ ಇದಾರೆ ಅಂದ್ರೆ ಆಹಾ ಪುಣ್ಯ ಮಾಡಿದ್ರ ನೀವು. ದಯಮಾಡ್ತಿ ಕೂತ್ಕೊಳ್ಳಿ, ಇರಲಿ. ನಮ್ಮಿಂದ ನಿಮಗೆ ಏನ್ ಸಹಾಯ ಆಗಬೇಕು? ಏನೇ ಇವರು ಕಸ್ಟಮರ್ ಕೇರ್ ಕೇಳೋರ್ ತರ ಕೇಳ್ತಾ ಇದಾರೆ? ಹೌದು, ಈ ಭೂಮಿ ಮೇಲೆ ನಾನು, ನೀನು, ಇವಳು, ಅವನು, ಇವನು ಎಲ್ಲರೂ ಕಸ್ಟಮರ್. ಆ ಪರಮಾತ್ಮ ಮಾತ್ರ ಓನರ್. ಹೇಳ್ತಾಳೆ, ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ಏಯ್ ಬೇಗ ಹೇಳಿ, ಅವ್ರು ನಮ್ ಕರ್ದಿರೋದೇ ದೊಡ್ಡದು, ಮಾಡ್ಬೇಡ. ಸಾರಿ ಗುರುಜಿ, ಅದು ನನ್ ಗಂಡ ನಮ್ಮನೇಲಿ ಊಟ ಮಾಡೋದ್ ಬಿಟ್ಟು ಊರಲ್ಲಿರೋ ಮನೇಲೆಲ್ಲ ಊಟ ಮಾಡ್ತಾ ಇದ್ದಾನೆ. ಅದನ್ನ ಹೇಗ್ ತಡಿಬೇಕು ಅಂತ ಗೊತ್ತಿಲ್ಲ, ನೀವೇ ಏನಾದ್ರೂ ಮಾಡಿ ಗುರುಜಿ. ನೋಡ್ತಾಯಿ, ಇತ್ತೀಚೆಗೆ ಅಕ್ಕಿ ರೇಟು ಕಡಿಮೆ ಆಗಿರೋದ್ರಿಂದ ಯಾರು ಯಾರ ಮನೇಲಿ ಬೇಕಾದ್ರೂ ಊಟ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ನಿನ್ನ ಗಂಡ ನಿನ್ನ ಮನೇಲಿ ಬಿಟ್ಟು ಕಂಡೋರ್ ಮನೆಯಲ್ಲ ಮೇಯ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ನೀನು ಅಡಿಗೆ ನೆಟ್ಟು ಮಾಡ್ತಿಲ್ಲ, ಅಥವಾ ರುಚಿಯಾಗಿ ಬರುತ್ತಿಲ್ಲ. ರುಚಿ ಇಲ್ದಿರೋ ಬಿರಿಯಾನಿ ತಿನ್ನೋದು ಬದಲು ರುಚಿ ಇರೋ ಚಿತ್ರಾನ್ನ ತಿನ್ನೋದೇ ಲೇಸು ಅನ್ಕೊಂಡು ನಿನ್ನ ಗಂಡ ನಿನ್ನ ಮನೇಲಿ ಬಿಟ್ಟು ಊರೆಲ್ಲ ಮೇಯ್ತಾ ಇದ್ದಾನೆ. ಗುರುಜಿ, ನಾನು ಹೇಳ್ತಿರೋ ಊಟ ಅದಲ್ಲ, ನಾನು ಹೇಳ್ತಿರೋದೇನಂತ ಹೇಳಿದ್ರು. ಅರ್ಥ ಆಯ್ತು ಬಿಡು. ಗುರುಜಿ, ನೀವೇ ಏನಾದ್ರು ಒಂದು ಪರಿಹಾರ ಹೇಳ್ಕೊಡಿ ಗುರುಜಿ, ಪ್ಲೀಸ್. ಖಂಡಿತ ನಿಮ್ಮಂಥ ಭಕ್ತರ ಕಷ್ಟವನ್ನ ನಿವಾರಿಸೋಕೆ ಅಂತಾನೆ ನಮ್ಮಂಥ ಗುರೂಜಿಗಳು ಆಗಾಗ ಅವತಾರ ಎತ್ತುತ್ತಾರೆ. ಶಿಷ್ಯ, ನಾವು ಹಿಮಾಲಯದಿಂದ ಒಂದು ಪುಡಿಯನ್ನ ತರಿಸಿದ್ವಲ್ಲ, ಅದನ್ನ ಇವರಿಗೆ ತಂದು ಕೊಟ್ಟು ಮಲ್ಲೆಯವ್ರು ಫ್ಯಾಕ್ಸ್ ಮಾಡೋಕೆ ಅದನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಗುರುಜಿ. ನೋಡ್ಕಂದ, ನಮಗೆ ಎಲ್ಲಾ ಕಸ್ಟಮರು ಗುರುಜಿ ಭಕ್ತರು. ಎಲ್ಲಾ ಭಕ್ತರು ನಮಗೆ ದೇವರ ಸಮಾನ. ಅವರಿಗೆ ನಾವು ಮೇಘಾಲಯದ ಪುಡಿಯನ್ನ ಕೊಡೋಣ. ಸದ್ಯಕ್ಕೆ ಇವರಿಗೆ ಹಿಮಾಲಯದ ಪುಡಿಯನ್ನು ಕೊಡು. ಸರಿ ಗುರುಜಿ. ತಗೋತಾಯಿ, ಇದನ್ನ ನೀನು ಇವತ್ತು ರಾತ್ರಿ ಊಟದಲ್ಲಿ ಬೆರೆಸಿ ನಿನ್ನ ಗಂಡನಿಗೆ ತಿನ್ಸು. ಆಗ ಅವನು ಬೇರೆಯವ್ರ ಮನೇಲಿ ಮೇಯೋದಷ್ಟೇ ಅಲ್ಲ, ನಿನ್ನ ಮನೇಲೆ ಮೇಯೋದನ್ನ ಬಿಡ್ತಾನೆ, ಊಟ ಮಾಡೋದನ್ನ ಬಿಡ್ತಾನೆ ಎಂದೆ. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು. ತಾಯಿ, ಕೆಲಸ ಆದ್ಮೇಲೆ ಕಮಿಷನ್ ಕೊಡೋದೇ ಮರ್ತು ಬಿಟ್ರಲ್ಲ. ಅಲ್ಲಿಗೆ ಸಾರಿ. ದೇವರಿಗೆ, ಪೂಜಾರಿಗಳಿಗೆ ಇದನ್ನ ಕೊಡೋದು ಮರಿಬಾರ್ದು. ಓ ಸಾರಿ ಗುರುಜಿ. ಓಕೆ ಗುರುಜಿ, ಥ್ಯಾಂಕ್ ಯು. ಆಗ್ಬೋದು. ಶಿಷ್ಯ, ಏನೋ ಇದು ಪೌಡರ್ ಕೊಟ್ಟಿರೋ ದುಡ್ಡು ವಾಪಸ್ ಬರ್ಲಿಲ್ವಲ್ಲೋ, ಅದು ಹರಿದೋಗಿರೋ ನೋಟು. ಸಡನ್ ಆಗಿ ಅಡಿಗೆ ಮಾಡಿದೀನಿ ಅಂತ ಹೇಳಿದ್ರೆ ಡೌಟ್ ಬಂದ್ರು ಬರ್ಬೋದು. ಏನೇ ಆಗಲಿ, ಅವ್ನು ಬಂದ್ಮೇಲೆ ತುಂಬಾ ಪ್ರೀತಿಯಿಂದ ಮಾತಾಡ್ಬೇಕು. ಆದ್ರೂ ಹೇಳಕ್ಕಾಗಲ್ಲ, ಡೌಟ್ ಏನಾದ್ರು ಬಂದು ನೀನೇ ಮೊದ್ಲು ಅಂತ ಹೇಳಿದ್ರೆ ನನಗ್ ಬೇಕಾಗಿರೋ ಊಟನ ಈಗಲೇ ಸಪ್ರೇಟ್ ಮಾಡಿ ಇಡಬೇಕು. ಚಿತ್ರಾನ್ನ ಇದನ್ನ ನೀನ್ ತಿಂದ್ರೆ ಆಗ್ತೀಯಾ ಚಿತ್ರಾನ್ನ? ಇದು ನಂಗೆ, ಅದು ನಿಂಗೆ. ಬಾರಪ್ಪ
ಬಾರಪ್ಪ ಮನೆ. ಯಾಕಮ್ಮ ಬಾಗಿಲು ತೆಗ್ದಿಲ್ಲ ಇದು? ಅದಾ ನಿಮ್ಗೋಸ್ಕರ ಅಡ್ಗೆ ಮಾಡ್ತಾ ಇದೆ. ಏನೋ ಮಿಸ್ ಹೊಡಿತಾಯ್ತಲ್ಲ. ನಮ್ ಬಂಧು ಬಾಂಧವ್ರು ಅಟ್ಕಾಯಿಸ್ಕೊಂಡವ್ರ ಹೆಂಗೆ? ಅವ್ರ ಮುಂದೆ ಒಳ್ಳೆಯವರಾಗಿ ನಾಟಕ ಮಾಡ್ತಿರ್ಬೋದು, ಆದ್ರೆ ಒಳಗೆ ಯಾರು ಇಲ್ವೇ? ಏನ್ ಯೋಚನೆ ಮಾಡ್ತಿದ್ದೀರಾ? ತಿನ್ನಿ. ಅಯ್ಯೋ, ನೀರ್ ತರದೇ ಮತ್ತೊಬ್ಬಿಟ್ಟು ತರ್ತಿದ್ದೀರಿ. ಬಾಬಾ, ಇವತ್ ನಿಂಗ ಐತೆ. ಮನೇಲಿ ಊಟ ಮಾಡಕ್ ಬಿಟ್ಟು ಊರ್ ತುಂಬಾ ಊಟ ಮಾಡಕ್ ಹೋಗ್ತೀಯಾ? ಇನ್ಮೇಲೆ ಮನೇಲಿ ಊಟ ಮಾಡಕ್ ಹೋಗ್ಬಾರ್ದು. ಹಂಗ್ ಮಾಡ್ತೀನಿ. ನಿಜವಾಗ್ಲೂ ನಡೀತಾ ಇದೆಯಾ? ಊಟಕ್ಕೆ ಏನಾದ್ರು ಹಾಕಿ ನನಗೆ ಹೊಗೆ ಹಾಕ್ಸಿ ಮೇಲ್ ಕಳ್ಸೋ ಪ್ರೋಗ್ರಾಮ್ ಏನಾದ್ರು ಹಾಕೊಂಡವಳ ಹೆಂಗೆ? ಇವ್ರು ತಿನ್ಲಿ, ಇವ್ರು ತಿಂದಾದ್ಮೇಲೆ ನಾನ್ ತಿಂತೀನಿ, ಅವಾಗ್ಲೇ ನಂಗೆ ಈ ಹೆಣ್ಣು ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ನಮ್ಗೇನು ಹೊಟ್ಟೆ ತುಂಬಿದ್ರೆ ಸಾಕು. ಏನೈತ್ರಿ? ಇನ್ನೊಂದ್ ಸ್ವಲ್ಪ ಬಡಿಸ್ಲಾ? ಯಾಕ್ರಿ ಕಣ್ಣ ನೀರು? ಇಂಥದೊಂದಿನ ಬರುತ್ತೆ ಅಂತ ನಂಗೆ ಬೇರೆ ಕಡೆ ನಾನು ನಿನ್ನ ಏನೇನೋ ಅನ್ಕೊಂಡಿದ್ದೆ. ನೆನ್ನೆ ಮೊನ್ನೆ ಗೊತ್ತಾಗಿತ್ತು, ಅದಕ್ಕೆ ನಿಮ್ಗೆ ಈ ತರ ಕೇಳ್ತೀನಿ. ಅಲ್ಲ ಅರೇಂಜ್ಮೆಂಟ್. ತಿನ್ನಿ ತಿನ್ನಿ. ತುಂಬಾ ಚೆನ್ನಾಗಿತ್ತು ಪ್ಲೇಟು ನೀನೇ ತೊಳಿದ್ಯಾ ಅಲ್ವಾ? ಯಾಕಂದ್ರೆ ಮುಂಚೆ ನನ್ ಪ್ಲೇಟ್ ನಾನ್ ತೊಳೆಯೋದು, ನಿನ್ ಪ್ಲೇಟ್ ನೀನ್ ತೊಳೆಯೋದು ಬಂದಿತ್ತು. ಇವತ್ತು ನೀನೇ ತೊಳಿದ್ಯಾ ತಾನೆ? ಇಲ್ಲ, ನೀನೇ ತೊಳಿಬೇಕು. ನೀನೇನಾ? ಫ್ರೀಯಿಂದ ನೀನೇ ಬಂದ್ಬಿಟ್ಟಲೆ? ನಾಳೆಗೆ ತಟ್ಟೆ ಬೇಕು ಅಂತ ಹೇಳಿದ್ರೆ ನೀನೇ ಹೋಗಿ ತಟ್ಟೆ ತೊಳಿಬೇಕು, ಇಲ್ಲದೆ ತಗೊಂಡೋಗಿ ಬಿಸಾಕು. ಟ್ರೀಟ್ಮೆಂಟು ಅರೇಂಜ್ಮೆಂಟು ಅಂದ್ಬಿಟ್ಟು ಈಗೇನೆ ಇದಕ್ಕಿದಂಗೆ ಪನಿಷ್ಮೆಂಟ್ ಕೊಡ್ತಾ ಇದೀಯಾ? ಅಷ್ಟಿದ್ದೆ ದೊಡ್ಡವ್ರು ಹೇಳ್ತಾರ ನೀನ್ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲ, ಹೆಣ್ಮಕ್ಳು ಮನ್ಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ನೀಗೆಲ್ಲಾ ನೋಡ್ಕೊಂಡಿದ್ ನೋಡಿ ನಾನ್ ರಾತ್ರಿಗೆ ಏನೇನೋ ಪ್ಲಾನ್ ಹಾಕೊಂಡಿದ್ದೆ, ಎಲ್ಲ ವಿಪರೀತ ವಿಧಿಯಾಗಾಸ ವಿಧಿ ವಿಲಾಸ ಬದಿನಿದೇನ. ಗುರು, ಇದು ಹೊಟ್ಟೆಲಿ ಇಲ್ಲಿ ಓಡಾಡ್ದಂಗ ಆಗ್ತಾ ಇದೆ ನಂಗೆ. ನಾನು ಹಾಕಿರೋ ಪೌಡ್ರು ಕೆಲಸ ಶುರು ಮಾಡಿದ್ಯಾ ಅಂತ ನೋಡೋಣ. ಓ, ಅವಳೇ ಕಾಲ್ ಮಾಡಿರ್ಬೇಕು. ಇವನು ಹೋಗಿಲ್ಲ ಅಂದ್ರೆ ಪೌಡ್ರು ಕೆಲಸ ಮಾಡ್ತಿದೆ ಅಂತ, ಹೋದ್ರೆ ಆ ಪೌಡ್ರು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಇವಾಗ ಗೊತ್ತಾಗುತ್ತೆ. ಅಯ್ಯೋ, ಈಗ ಗೊತ್ತಾಗಲ್ಲಪ್ಪ. ಸಿಕ್ಕಾಪಟ್ಟೆ ಬಾಡಿ ಪೇನ್ ಇದೆ. ಮಾಡ್ತೀನಿ ಕಾಲ್. ಔಷಧಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಈ ಖುಷಿ ವಿಚಾರನ ಯಾರಿಗಾದ್ರೂ ಹೇಳ್ಬೇಕಲ್ಲ. ಅಪ್ಸರಾಗೆ ಕಾಲ್ ಮಾಡೋಣ. ಹಲೋ ಅಪ್ಸರಾ, ಥ್ಯಾಂಕ್ಸ್ ಕಣೆ. ಔಷಧಿ ಅಂತೂ ಫುಲ್ ವರ್ಕ್ ಆಗ್ತದೆ. ನನ್ನ ಮಗ ವಿಲ 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 ಅಂತ ಒದ್ದಾಡ್ತಿದ್ದಾನೆ. ಆ ಖುಷಿನ ಹೆಂಗೆ ಹೇಳಿ? ಅಯ್ಯೋ, ಸತ್ರೆ ಸಾಯ್ಲಿ ಬಿಡೆ, ನಮಗೇನು. ಥ್ಯಾಂಕ್ಸ್ ಕಣೆ, ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? ಬಾಯ್ ಅಂಕಿ. ಟೀ ಬೇಡ ಮಗ, ಯಾಕೋ ಹೊಟ್ಟೆ ಸರಿ ಇಲ್ಲ. ಒಂದು ಲೈಮ್ ಸೋಡಾ ತಂದ್ಬಿಡು. ಇವಳು ನೋಡಿದ್ರೆ ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಪ್ಲಾನ್ ಸಕ್ಸಸ್ಸು ಅಂತ ಹೇಳ್ತಾ ಇದ್ಲು. ನನಗೆ ನೋಡಿದ್ರೆ ರಾತ್ರಿ ಇಡೀ ಹೊಟ್ಟೆ ತೊಳೆದು ಹೊಟ್ಟೆ ಉರಿತಾ ಇದೆ. ಏನಾದ್ರು ಊಟಕ್ಕೆ ಮಿಕ್ಸ್ ಮಾಡಿಕೊಟ್ಲಾ ಅಂತ ಯೋಚನೆ ಮಾಡೋದಾದ್ರೆ ಅವಳು ಅನ್ನೇ ಊಟ ಮಾಡಿದ್ಲಲ್ಲ, ಏನಾಗಿರ್ಬೋದು? ಅವಳು ಬನ್ರಿ ಊಟ ಮಾಡ್ರಿ ಅಂದಾಗಲೇ ನಾನು ಯೋಚನೆ ಮಾಡಬೇಕಾಗಿತ್ತು. ಎಲ್ಲೋ ಎಡವಟ್ಟಾಗಿದೆ. ಥ್ಯಾಂಕ್ಸ್ ಮಗ. ಹೊಟ್ಟೆ ಉರಿತಾ ಇದೆ, ಕೊಡಲ್ಲ. ನೀನ್ ಯಾವಾಗ ಬಂದೆ? ಗುರು, ನೀನು ಊಟಕ್ಕೆ ಮಿಕ್ಸ್ ಮಾಡಿ ತಿನ್ಸಿದ್ದು ಅಂದಲ್ಲ, ಆಗ್ಲೇ ಬಂದೆ. ಏನಾಯ್ತು?
ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಅಯ್ಯೋ ಏನು ಅಂತ ಗೊತ್ತಿಲ್ಲ ಮಗ, ಹೊಟ್ಟೆ ತೋರಿಸ್ತಾ ಇದೆ. ಬಟ್ ಒಂದಂತೂ ಕನ್ಫರ್ಮು, ಇದಕ್ಕೆಲ್ಲ ರೀಸನ್ ನನ್ನ ಹೆಂಡತಿ. ಏನ್ ಮಾಡಿದಾಳೆ ಅಂತ ಕಂಡಿಡಿಬೇಕು ಮಗ. ಕಂಡಿಡ್ಯೋಣ ಮಗ, ಕಂಡಿಡ್ಯೋಣ. ನಿನ್ ಹೆಂಡತಿ ಏನ್ ಮಾಡಿದಾಳೆ ಅಂತ ನೋಡೋಣ. ಇದಕ್ಕೆ ಒಬ್ಬ ಜನ ಇದ್ದಾನೆ, ಅವನೇ ಪಕ್ಕ. ಅದೇ ಒಂದು ಮೂಟೆ ದುಡ್ಡು ಇಟ್ಕೊಂಡು ಹಾಲಿನ ಅಭಿಷೇಕ ತರ ಗುರುಜಿಗೆ ದುಡ್ಡಿನ ಅಭಿಷೇಕ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. 3 ತಿಂಗಳಿಂದ ಕಾಯ್ತಾ ಇದೀವಿ, ನಮ್ಗೆ ಸಿಕ್ಕಿಲ್ಲ, ನಿಮಗೆ ಸಿಗ್ತಾರ? ನೋಡ್ದ ಮಗ ಗುರೂಜಿ ಎಷ್ಟು ಪವರ್ಫುಲ್ ಅಂತ. ಒಂದೇ ಒಂದು ಕಾಲ್ ಮಾಡಿದ್ದು ತಕ್ಷಣ ಬಾ ಅಂದು. ಹೆಂಗೆ ಲೇ ಲಿಂಗ, ಏನ ಅನ್ಕೊಂಡಿದ್ದೆ ಕಣ ನಿನ್ನ? ಒಳ್ಳೆ ಲಿಂಕೆ ಇಟ್ಟಿದ್ಯಾ. ಆದ್ರೆ ಇವರೆಲ್ಲ 3 ತಿಂಗಳಿಂದ ಕಾಯ್ತೀಯಾರಂತೆ. ದುಡ್ಡಿನ ಅಭಿಷೇಕ ಮಾಡಕ್ ಬೇರೆ ರೆಡಿ ಆಗವ್ರೆ. ಅವ್ರಿಗೆ ಇನ್ನೂ ದರ್ಶನ ಕೊಟ್ಟಿಲ್ಲ. ನಾವು ವಿಳ್ಳೆದಲ್ಲೆಲ್ಲ 50 ರೂಪಾಯಿ ಮಡಗ್ಬಿಟ್ಟು ಕೊಡೋ ನನ್ ಮಕ್ಳು ಒಳಗ್ ಬಿಡ್ತಾರೇನೋ, ಹಂಗೇನೋ ಡೌಟ್. ಸಾರ್, ನಮ್ ಗುರುಗಳು ನಿಮ್ಮನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿ ಒಳಗ್ ಕರೀತಿದ್ದಾರೆ. ಬನ್ನಿ ಸಾರ್, ಬನ್ನಿ. ಹೆಂಗೆ ನಾವು ಹೇಳಿಲ್ವಾ? ಬಾ ಮಗ, ಹೆಂಗೋ ನಂಗೆ ಹೊಟ್ಟೆ ನೋವು ಸರಿ ಹೋದ್ರೆ ಸಾಕಣ. ರಾಹು ಕೇತುಗಳ ಆಗಮ. ನಮಸ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಯಾವುದೋ ಸಮಸ್ಯೆಯಲ್ಲಿ ತಗಲಾಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಹೌದು ಗುರುಜಿ, ನನ್ನ ಫ್ರೆಂಡು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ನೀವೇ ಸರಿ ಅಂತ ಕರ್ಕೊಂಡು ಬಂದೆ. ಏನ್ ನಿಮ್ ಸಮಸ್ಯೆ? ಯಾರಾದ್ರೂ ಮಾಟ ಮಾಡಿಸಿದಾರ? ಇಲ್ಲ ಗುರುಗಳೇ, ಆ ಥರದ್ದೆಲ್ಲ ಏನಿಲ್ಲ. ನಿಮ್ ಹೆಂಡತಿಗೆ ಏನಾದ್ರೂ ದೆವ್ವ ಹಿಡ್ದಿದ್ಯಾ, ಅಥವಾ ನೀವೇ ಅವಳಿಗೇನಾದ್ರೂ ದೆವ್ವ ಹಿಡಿಸ್ಬೇಕಾ? ಇಲ್ಲ ಗುರುಗಳೇ, ಆ ಥರ ಏನ್ ಸಮಸ್ಯೆ ಅಲ್ಲ. ಅಥವಾ ಇತ್ತೀಚೆಗೆ ಯಾರ ಹತ್ರನಾದ್ರೂ ಎಲ್ಲಿಯಾದ್ರೂ ಕಿರಿಕ್ ಮಾಡ್ಕೊಂಡ್ರ? ಅಯ್ಯೋ, ಹೆಸರಲ್ಲಷ್ಟೇ ಕಿರಿಕು ಗುರುಗಳೇ, ಅದೆಲ್ಲ ಬಿಟ್ಟು ಸುಮಾರು ವರ್ಷ ಆಗೋಯ್ತು. ಮತ್ತೇನಕ್ಕೆ ಬಂದ್ಯೋ ಪ್ರಾರಬ್ಧ ಮುಂಡೆದೆ? ನಿನ್ನೆ ರಾತ್ರಿಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಿದೆ ಗುರುಗಳೇ. 1000 ಸಲ ಬಡ್ಕೊತೀವ್ರಿ, 1000 ಸಲ ಬಡ್ಕೊತೀವಿ. ರಾ ಹೊಡಿಬೇಡಿ ಅಂತ ಸೋಡಾ ಮಿಕ್ಸ್ ಮಾಡ್ಕೊ. ಅಟ್ಲೀಸ್ಟ್ ಬಾಟ್ಲು ವಾಟರ್ ಹಾಳು ಬಿದ್ದೋಗ್ಲಿ, ಬೋರ್ವೆಲ್ ವಾಟರ್ ಆದ್ರೂ ಮಿಕ್ಸ್ ಮಾಡ್ಕೊಳ್ರಿ ಅಂತ ಕೇಳಲ್ಲ ನಮ್ಮ ಮಾತು. ಎಣ್ಣೆ ಪ್ರಾಬ್ಲಮ್ ಅಲ್ಲ ಗುರುಗಳೇ, ಹೆಣ್ಣಿನ ಪ್ರಾಬ್ಲಮ್. ನನಗೊಬ್ಳು ಹೆಂಡತಿ ಇದ್ದಾಳೆ ಗುರುಗಳೇ. ಎಲ್ರಿಗೂ ಒಬ್ರೋ ಇಬ್ರೋ ಹೆಂಡತಿ ಇರ್ತಾರೆ, ಇನ್ನೇನು 10 ಜನ ಇರ್ತಾರೆ. ಯಾರಿಗೆ ಎಷ್ಟು ಜನ ಹೆಂಡ್ತಿರಿದಾರೋ ಗೊತ್ತಿಲ್ಲ ಗುರುಗಳೇ, ನನಗ್ ಮಾತ್ರ ಒಬ್ಳು ಹೆಂಡತಿ ಇದ್ದಾಳೆ ಗುರುಗಳೇ. ನಿನ್ನೆ ರಾತ್ರಿ ಊಟಕ್ಕೆ ಏನೋ ಹಾಕಿ ಕೊಟ್ಬಿಟ್ಟಿದ್ದಾಳೆ. ಹೊಟ್ಟೆ ಉರಿತಾ ಇದೆ ಗುರುಗಳೇ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಆಮೇಲೆ ಇವಳು ಅವಳ ಫ್ರೆಂಡಿಗೆ ಫೋನ್ ಮಾಡ್ಕೊಂಡು ಪ್ಲಾನ್ ಸಕ್ಸಸ್ ಅಂತ ಖುಷಿಯಾಗಿ ಕುಣಿತಾ ಇದ್ಲು. ಏನು ಅಂತಾನೆ ಐಡಿಯಾ ಸಿಗ್ತಾ ಇಲ್ಲ. ಇದನ್ನ ಹೆಂಗಾದ್ರೂ ಮಾಡಿ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಫ್ರೆಂಡ್ ಲಿಂಗೇಗೌಡ ಹೇಳ್ದ, ಒಬ್ರು ಸಖತ್ ಪವರ್ಫುಲ್ ಗುರೂಜಿ ಇದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಎಲ್ಲಾ ಪರಿಹಾರ ಕೊಡ್ತಾರೆ ಅಂತ. ಬಂದೆ ಗೌಡ್ರೆ,